ಧನ್ಯವಾದ. ಜೈ ಭೀಮ್, ಜೈ ಜವಾನ್, ಜೈ ಕಿಸಾನ್. ಆತ್ಮೀಯ ಬಂಧುಗಳೇ, ಇವತ್ತೇನು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಕಂಡಂತ ಅತ್ಯುತ್ತಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಈ AI ಅಂತಕ್ಕಂಥ ಒಂದು ಇದನ್ನ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಬಹಳಷ್ಟು ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂತ ವಿಷಯ ಇದೆ ಇದು. ಯಾಕಂತಂದು ಹೇಳಿದ್ರೆ, ನಾವು ಪದೇ ಪದೇ ದಾವಣಗೆರೆ ಉಪ ಚುನಾವಣೆಯಲ್ಲಿ ಕೇಳ್ತಾ ಇದ್ರೆ ಜಮೀರ್ ಅಹಮದ್ ಅವರು ಬರಬೇಕು, ಜಮೀರ್ ಅಹಮದ್ ಅವರು ಬರ್ಬೇಕಂತ ಕೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಕೇರಳದ ಒಂದು ಉಸ್ತುವಾರಿಯನ್ನ ತೆಗೆದುಕೊಂಡಿದ್ರು. ರಾಷ್ಟ್ರೀಯ ನಾಯಕರ ಒಂದು ಅಪ್ಪಣೆಯ ಮೇರೆಗೆ ಅವರು ಕೇರಳದಲ್ಲೇ ಬೀಡು ಬಿಟ್ಟು ಅವರಿಗೆ ಕೊಟ್ಟಿರತಕ್ಕಂತ ಒಂದು ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನೆರವೇರಿಸಿಕೊಂಡು 100 ಸೀಟುಗಳನ್ನ ಗೆಲ್ಲಿಸ್ತಕ್ಕಂತ ಒಂದು ಸಾಮರ್ಥ್ಯ ಹೊಂದಿದ್ದಾರೆ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲಿ ಅವರ ಅಭ್ಯರ್ಥಿಗಳನ್ನ ಜಯಬೇರಿ ಗಳಿಸಿಕೊಂಡು ಬಂದಿದ್ದಾರೆ. ಮತ್ತು ಇವತ್ತು ಕೇರಳದಲ್ಲಿ ಒಂದು ಸರ್ಕಾರ ರಚನೆಯಲ್ಲಿ ಇವರದು ಒಂದು ಬಹಳ ಪ್ರಮುಖವಾದ ಪಾತ್ರ ಇದೆ. ಹಾಗಾಗಿ ಅಲ್ಲಿ ಇದ್ರೂ ಕೂಡ ಅಷ್ಟೆಲ್ಲ ಒತ್ತಡಗಳ ನಡುವೆ ಕೂಡ ದಾವಣಗೆರೆ ಉಪ ಚುನಾವಣೆಯಲ್ಲಿ ಬಂದು ಕಾಂಗ್ರೆಸ್ ಪರವಾಗಿ, ಸಮರ್ಥ್ ಪರವಾಗಿ ಮತ್ತು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಅವರ ಒಂದು ಹೇಳಿಕೆಯಿಂದ ಇವತ್ತು ಕಾಂಗ್ರೆಸ್ ಜಯಬೇರಿ ಗಳಿಸಿದೆ ಅಲ್ಲಿ ಅನ್ನೋದ್ರಿಂದ ಎರಡು ಮಾತಿಲ್ಲ. ಯಾಕಂತಂದು ಹೇಳಿದ್ರೆ ಹಲವರು ಹೇಳ್ತಾ ಇದಾರೆ, ಜಮೀರ್ ಅಹಮದ್ ಅವರು ಇವ್ರ ಕಲ್ತ್ಕೊಂಡು ಏನೋ ಮಾಡ್ತಾ ಇದಾರೆ, ಏನೋ ಹುನ್ನಾರ ನಡೆಸ್ತಾರೆ. ಅದೆಲ್ಲ ಶುದ್ಧ ಸುಳ್ಳು. ಯಾಕಂತಂದು ಹೇಳಿದ್ರೆ ಅವರು ಯಾವುದೇ ರೀತಿಯಲ್ಲಿ ಒಂದು ಪಕ್ಷದಲ್ಲಿದ್ದು ಪಕ್ಷ ನಿಷ್ಠೆಯನ್ನ ಮೆರೆದಿದ್ದಾರೆ ಹೊರತು ಪಕ್ಷಕ್ಕೆ ದ್ರೋಹ ಬಗೆತಕ್ಕಂಥ ಕೆಲಸ ಯಾವತ್ತು ಮಾಡಿಲ್ಲ, ಮುಂದೇನು ಮಾಡೋದಿಲ್ಲ ಕೂಡ. ಹಾಗಾಗಿ ಇವತ್ತು ಅವರ ಬೆಳವಣಿಗೆಯನ್ನ ಸಹಿಸಿಕೊಳ್ಳಕ ಆಗದೆ ಇರತಕ್ಕಂಥವ್ರು. ಯಾಕಂತಂದು ಹೇಳಿದ್ರೆ ನಾವು ಇವತ್ತಿನ ದಿವಸ ಬಹಳ ನಿರೀಕ್ಷೆ ಇಟ್ಕೊಂಡಿದೀವಿ. ಸನ್ಮಾನ್ಯ ಶ್ರೀಯುತ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಒಂದು ಮಂತ್ರಿ ಮಂಡಲದಲ್ಲಿ ನಮ್ಮ ನಾಯಕರಾದಂತಹ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇಡೀ ಸಮುದಾಯದ ಕೂಗು ಕೂಡ ಇದೆ. ಯಾಕಂತಂದು ಹೇಳಿದ್ರೆ ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಒಕ್ಕೂರಿನ ಕೂಗಿರೋದ್ರಿಂದ ಇವ್ರು ಹೇಗಾದ್ರೂ ಮಾಡಿ ಒಂದು ಇದರಿಂದ ತಪ್ಪಿಸ್ಬೇಕನ್ನೋ ಹುನ್ನಾರದಿಂದ ಈ ಕೆಲ ಕಿಡಿಗೇಡಿಗಳು, ಕೆಲ ಭ್ರಷ್ಟ ಇವರು ಕೂಡ ಸೇರ್ಕೊಂಡು ಇದನ್ನ ಹರಿಬಿಡುತ್ತಿದ್ದಾರೆ. ಇದಕ್ಕೆ ಯಾರು ಕೂಡ ಧ್ವನಿ ಕೊಡಬಾರದು, ಕಿವಿ ಕೊಡಬಾರದು. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀಯುತ ಬಿಜೆಡ್ ಜಮೀರ್ ಅಣ್ಣನವರು ಮುಖ್ಯಮಂತ್ರಿಯಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರಂತಂದೇಳಿ ನಮಗೆ ತುಂಬುವುದರಿಂದ ಭರವಸೆ ಇದೆ. ಆ ಕಾರ್ಯ ನಡೆಸಿಕೊಟ್ಟೇ ಕೊಡ್ತಾರಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಜೈ ಜವಾನ್, ಜೈ ಕಿಸಾನ್, ಜೈ ಭೀಮ್.